SC ಸಮಾಜದ ರಿಸರ್ವೇಶನ್ ಅನ್ನು 15ರಿಂದ 17% ಏರಿಸುವಂತ ಉತ್ತಮ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಮಾಡಿ. ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದರು, ಸಿದ್ದರಾಮಯ್ಯನವರು, ಈಗಿನ ಮುಖ್ಯಮಂತ್ರಿಗಳು, ಆಗಿನ ವಿರೋಧ ಪಕ್ಷದ ಧುರೀಣರು, 17% ಆಗೇ ಇಲ್ಲ, ಕಾನೂನು ಪ್ರಕಾರ ಇದು ಸಾಧ್ಯನೇ ಇಲ್ಲ, ಭಾರತೀಯ ಜನತಾ ಪಾರ್ಟಿ ಇದನ್ನು ಸುಳ್ಳು ಹೇಳ್ತೈತೆ ಅಂತ ಇಡೀ ರಾಜ್ಯದ ತುಂಬ ಅವ್ರು ಪ್ರವಾಸ ಮಾಡ್ಕೊಂತ ಹೇಳಿದರು. ಆದ್ರೆ ನಾನು ಇವತ್ತು ಸ್ವಾಗತ ಮಾಡ್ತೀನಿ ಸಿದ್ದರಾಮಯ್ಯನವರಿಗೆ. ಅದು 17% ಅಡಿಯಲ್ಲಿ ಇವತ್ತು ಈ ರಿಸರ್ವೇಶನ್ ಇನ್ನ ಬಿಲ್ ಬರ್ತಾ ಇದೆ. ನಾನು ಸಿದ್ದರಾಮಯ್ಯನವ್ರನ್ನ ಸ್ವಾಗತ ಮಾಡ್ತೀನಿ. ಈ ತರ ಹೇಳೇ ಇಲ್ಲ. ಎಸ್ಸಿಗೆ 17%, STಗೆ 7%. ಇದಕ್ಕೆ ವಿರುದ್ಧವಾಗಿ ನಾನು ಹೇಳೇ ಇಲ್ಲ. ನೀವು ತಪ್ಪು ಮಾಹಿತಿನ ಕೊಡಬಾರ್ದು. ಹಂಗೆಲ್ಲ ಎಲ್ಲಿ ಹೇಳಿದ್ದೀನಿ? ಎವಿಡೆನ್ಸ್ ಕೊಡ್ತೀರಾ? ನೀವು ವಿರೋಧವಾಗಿ ಹೇಳಿಲ್ಲ, 15ರಿಂದ 17% ಮಾಡೋದ್ರ ವಿರೋಧವಾಗಿ ಹೇಳಿಲ್ಲ. ಮಾನ್ಯ ಅಧ್ಯಕ್ಷರೇ, ಆದ್ರೆ ಇದು ಕಾನೂನು ಪ್ರಕಾರ ಆಗಿಲ್ಲ ಅಂತ ಹೇಳಿದ್ರು. ಮಾನ್ಯ ಅಧ್ಯಕ್ಷರೇ, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು, ಇದು ಜಾರಿಗೆ ತರಲಿಕ್ಕೆ ಆಗಲ್ಲ ಅಂತ ಹೇಳಿ ಜಾತಿ ಪರಿಶಿಷ್ಟ ವರ್ಗದವರಿಗೆ ನಾನು ಕೂಡ ಹೋರಾಟ ಮಾಡಿದ್ದೇನೆ, ಈಗಲೂ ಕೂಡ ಒಪ್ಕೊಂಡಿದ್ದೇನೆ, ಅವತ್ತು ಕೂಡ ಒಪ್ಕೊಂಡಿದ್ದೆ, ಇವತ್ತು ಕೂಡ ಒಪ್ಕೊಂಡಿದ್ದೇನೆ. ಯಾವತ್ತು ಕೂಡ ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆ ವಿರೋಧ ಮಾಡಿಲ್ಲ ಅಂತ ಹೇಳಿದ್ದೀನಿ. ಅಲ್ಲಿ ಕೂತ್ಕೊಂಡು ಮಾತಾಡಬೇಡಿ. ಅದಕ್ಕೆ ವಿರುದ್ಧವಾಗಿ ಹೇಳಿಲ್ಲ. ಬೆಲ್ಲದವರು ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳನ್ನ ಈ ತರ ವಿರೋಧ ಪಕ್ಷದ ನಾಯಕರು ಹಿಂಗೆ ಹೇಳ್ಬಿಟ್ರು. ಎಲ್ಲಿ ಹೇಳಿದ್ದೀನಿ? ತೋರ್ಸಪ್ಪ. ತಾವು ಕುತ್ಕೊಂಡ್ರೆ ಮಾತಾಡ್ತೀನಿ. ಎಲ್ಲಿ ಕೂತ್ಕೊಳ್ರಿ ಪ್ಲೀಸ್, ದಯಮಾಡಿ ಸುಳ್ಳು ಹೇಳಬಾರ್ದು. ಎಲ್ಲಿ ತೋರಿಸಿ ನೋಡೋಣ. ತೋರಿಸಿ, ಎಲ್ಲರೂ ಹೇಳಿರೋದು ನನ್ಗೆ ತೋರಿಸ್ರಿ. ಹಿಂಗೆ ಈಗ ಹೇಳಿದ್ದೀರ, ಮಾತಾಡೋದಲ್ಲ, ಹುಡುಕಿ ಕೊಡ್ತಾರೆ ಬಿಡಿ ಸರ್. ಅಶ್ವಥ್ ನಾರಾಯಣ್ ನಿಮ್ಗೆ ಹೇಳ್ತಾ ಇಲ್ಲ, ಕೂತ್ಕೊಳ್ಳಿ. ಅವ್ರು ಹೇಳ್ತಾ ಇರೋದು ನಾನು ಸುಳ್ಳು ಹೇಳಿರೋದೇನಿಲ್ಲ. 15ರಿಂದ 17 ಮಾಡಿದಾಗ ಜಾರಿಗೆ ತರಲ್ಲ. ಈ ರೀತಿ ಹೇಳಿದ್ದಾರೆ. ಇವರೇನು ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿಯವರು ಸರ್ಕಾರದಲ್ಲಿ ಮಾಡಿದ್ದೀವಿ. 17% ಇದ್ದಾರೆ. ಇನ್ಫ್ಯಾಕ್ಟ್ ನಾಗಮೋಹನ್ ದಾಸ್ ಹತ್ರ ಹೋಗಿ ಹೇಳಿದವರು ನಾವೇನೆ. 17 ಮಾಡಿ ಅಂತೇಳಿ ಹೇಳಿದವರು ನಾವೇನೆ. ಸರ್ಕಾರದಲ್ಲೇ ಮಾಡಬಹುದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಆಯ್ತು, ಈಗ ಚರ್ಚೆ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ ರಿಸರ್ವೇಶನ್ ವಿರುದ್ಧವಾಗಿದ್ದೀವಿ ಅಂತಕ್ಕಂಥ ಮಾಹಿತಿ ಹೋಗ್ಲಿ ವಿರುದ್ಧ ಅಂತ ಏನು ಹೇಳಿಲ್ಲ ಸರ್, ಹೇಳ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಕರೆಕ್ಟ್. ನಾನು ಯಾವಾಗಲೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು, ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು. ಇವತ್ತು ಕೂಡ ಹೇಳ್ತೇನೆ, ನಾಳೆನೂ ಕೂಡ ಹೇಳ್ತೇನೆ. ನಾನು ಮೀಸಲಾತಿ 50% ಇರಬೇಕು ಅಂತ ಹೇಳೋವನಲ್ಲ, ನಾನು ಮೀಸಲಾತಿ 75% ಇರಬೇಕು ಅಂತ ಹೇಳೋನು. ಮೀಸಲಾತಿ 75% ಇರಬೇಕು ಅಂತ ಹೇಳೋನು, 50% ಅಲ್ಲ. ನೀವು ಇದ್ದಕ್ಕಿದ್ದಾಲೆ 10% ಮಾಡಿಬಿಟ್ರಿ. ಎಲ್ಲಿದೆ ಕಾನ್ಸ್ಟಿಟ್ಯೂಷನ್ ನಲ್ಲಿ? 15-16 ಇದೆಯಾ ಹಂಗಂತ? ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಇದೆಯಾ? ಹೇಳಿರ್ತಕ್ಕಂಥದ್ದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅಂತ ಹೇಳಿರ್ತಕ್ಕಂಥದ್ದು. ಅದನ್ನ ಬಿಟ್ರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಅಂತ ಮೀಸಲಾತಿ ಕೊಟ್ಟೇ ಇಲ್ಲ. ಕೇಂದ್ರದಲ್ಲಿ ಮಾಡಿಬಿಟ್ರು. ಸಿ, ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ನಾನು ಯಾವಾಗಲೂ ಕೂಡ ಇವತ್ತು ನನ್ನ ನಿಲುವು ಇದೆ, ಹಿಂದೆನೂ ಕೂಡ ನಿಲುವಿತ್ತು, ಇವತ್ತು ಇದೆ, ಮುಂದಿನಿಂದ ಮುಂದೆ ಇರ್ತದೆ. ಅವ್ರು ಉತ್ತರ ಕೊಡ್ಬೋದು. ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಸುಳ್ಳು ಯಾವುದು ಹೇಳಿಲ್ಲ, ನಾವು ನಿಜ ಹೇಳೋದು. ಯಾಕಂದ್ರೆ 2011 ಜನಗಣತಿ ಪ್ರಕಾರ 17.15 ಪರಿಶಿಷ್ಟ ಮುಖ್ಯಮಂತ್ರಿ ಮಾತಾಡ್ತಿದ್ರೆ ಏನ್ ಬುದ್ಧಿ ಇಲ್ಲ ಮಾತಾಡ್ತೀನಿ ನೀವು. ಪರಿಶಿಷ್ಟ ಜಾತಿಯವರು ಅಲ್ಲ, ಅವರು ಸಿಎಂ ಒಬ್ಬರು
ಸಿಎಂ ಉತ್ತರ ಕೊಡ್ತಾರೆ. ನೀವು ಕೂತ್ಕೊಳ್ಳಿ ಅಲ್ಲಿ. ಅಲ್ಲ ಅವ್ರು ಯಾಕೆ 2-3 ಜನ ನೀವು ನಿಲ್ಬೇಕು? ಯಾರು ಹೇಳಿಕ್ಕೆ? ನೀವು ಕೂತ್ಕೊಳ್ಳಿ. 2011 ಜನಗಣತಿ ಪ್ರಕಾರ 17.15 ಪರಿಶಿಷ್ಟ ಜಾತಿಯವರಿದ್ದಾರೆ. ಪರಿಶಿಷ್ಟ ವರ್ಗದವರು 6.95 ಜನ ಇದ್ದಾರೆ. 6.95 ಇದ್ದಾರೆ. ಒಟ್ಟು ಸೇರಿಸಿದ್ರೆ 24.10 ಆಗ್ತದೆ. ಅದಕ್ಕೋಸ್ಕರ 24% ಮೀಸಲಾತಿ ಇರಲೇಬೇಕು ಅಂತೇಳಿ ನಾನು ಹೇಳಿದ್ದು. ಅವತ್ತೂ ಹೇಳಿದ್ದೆ, ಇವತ್ತೂ ಹೇಳ್ತೀನಿ, ಮುಂದೆನೂ ಕೂಡ ಹೇಳ್ತೀನಿ. ಅದು ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ಮುಂದುವರಿಸಿ ಸ್ಪೆಸಿಫಿಕ್ ಆಗಿ ಫಿನಿಶ್ ಮಾಡಿ. ಈ ಚರ್ಚೆ ಇಲ್ಲ, ಸ್ಪೆಸಿಫಿಕ್ ಆಗಿನ ಇದು ನೋಡ್ರಿ ಇಂಪಾರ್ಟೆಂಟ್ Okay, ಚರ್ಚೆ. let's go ಇದ್ರ ಬಗ್ಗೆ forward. ಆಯ್ತು, ಮುಂದೆ ಹೋಗು. ಸ್ವಲ್ಪ ವಿವರವಾಗಿ ಮಾತಾಡಕ್ ನೋಡ್ರಿ. ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಮಾಡಿದ್ರು ಅಂತ ನಾನೇನು ಹೇಳಿಲ್ಲ. ಆದ್ರ ಯಾಕೆ ನೀವು ಕೂತ್ಕೊಂಡು ಮಾತಾಡೋದು? ಯಾಕೆ ಆದ್ರೆ ಏನಾಗಿದೆ ಸತ್ಯ- ಬಾಲಕೃಷ್ಣ ಅವರಿಗೆ? 2013ರಿಂದ 2018 ತನಕ ಅವರು ಮುಖ್ಯಮಂತ್ರಿಗಳಿದ್ರು. ಕ್ಲಾರಿಫಿಕೇಶನ್ ಆಗಿ ಮುಂದಕ್ಕೆ ಹೋಗಿ. ಸದಾಶಿವ ಆಯೋಗ ಅವಾಗ ವರದಿ ಸಲ್ಲಿಸಿತ್ತು. ಅವಾಗ ಅದನ್ನ ಅವರು ಇಂಪ್ಲಿಮೆಂಟ್ ಮಾಡಲಿಲ್ಲ. ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಸಮಾವೇಶ ಆಗಿತ್ತು ಮಾದಿಗ ಸಮಾಜದ್ದು. ಆ ಸಮಾವೇಶಕ್ಕೆ ನಾನು ಹೋಗಿದ್ದೆ. ನಾನು ಮುಖ್ಯಮಂತ್ರಿಗಳು ಬಂದಲ್ಲ ಅನೌನ್ಸ್ ಮಾಡ್ತಾರಂತ ತಿಳ್ಕೊಂಡಿದ್ದೆ. ಒಳ ಮೀಸಲಾತಿದ್ದು ಅಲ್ಲಿ ಆಗಿದ್ದಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲಾ ತೊಂದರೆಗಳು ಆಗ್ತಾವ ಇದ್ರಲ್ಲಿ ಅಂತ ಬೊಮ್ಮಾಯಿ ಅವ್ರಿಗೆ ಹೇಳಿದಾಗೂ ಕೂಡ ಇಲ್ಲ, ಇದು ಒಳ ಮೀಸಲಾತಿ ಅವಶ್ಯಕತೆ ಇದೆ, ಅದಕ್ಕೆ ಮಾಡೋಣ ಅಂತ ಹೇಳಿ ನಮ್ಮ ಸರ್ಕಾರ ಆ ನಿರ್ಧಾರವನ್ನು ತೆಗೆದುಕೊಂಡು ಅವಾಗ 15ರಿಂದ 17% ಏರಿಸಿದಾಗ ಅಲ್ಲ ಬೆಲ್ಲದವ್ರು, ಈ ಒಂದ್ ನಿಮಿಷ, ಬಿಲ್ ಒಂದ್ ನಿಮಿಷ. ಸರಿ ಉಂಟಾ ಇಲ್ವಾ? ಬಿಲ್ ಕರೆಕ್ಟ್ ಉಂಟಾ ಇಲ್ವಾ? ಬಿಲ್ಲಿನ ಬಗ್ಗೆನೇ ಅಲ್ಲ, ಇಟ್ಸ್ ಗುಡ್ ಆರ್ ಬ್ಯಾಡ್? ಅಲ್ಲ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ಅದಕ್ಕೆ ಇಂದಿನ ಈಗ ಈ ಬಿಲ್ಲಲ್ಲಿ ನೀವು ಮಾತಾಡಿ. ಸ್ವಲ್ಪ ಸಮಾಧಾನ ಕೇಳ್ರಿ. I'm telling you. ನಾ ಹೇಳಿದ್ನಲ್ಲಿ ನಿನ್ನಿಂದ ಯಾಕೆ ಸ್ವಲ್ಪ ಅಸಮಾಧಾನ ಆಗಿರಿ ನೀವು.